ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಆಶಾ ಅರ್ಜುನ್ ಕನ್ನಡ ಬ್ಲಾಗ್ಸ್. ಪ್ಲೀಸ್ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಬ್ಲಾಗಲ್ಲಿ ನನ್ನ ಮಗಳ, ಈ ಚಿಕ್ಕ ಮಗಳ ನಾಮಕರಣ ಯಾವ ಥರ ಆಯಿತು ಏನಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾಮಕರಣ ಜೊತೆಗೆ ನಾವು ಗಿರಿಜಾ ಕಲ್ಯಾಣ ಕೂಡ ಮಾಡಿಸಿದ್ರೆ ಅದ್ರದ್ದು ಕೆಲವು ಕ್ಲಿಪ್ಸ್ ಇಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ ಅಷ್ಟೇ, ಭಾಳ ಕ್ಲಿಪ್ಸ್ ಆ್ಯಡ್ ಮಾಡಿಲ್ಲ, ಯಾಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಇಲ್ಲಿ ನೋಡಿ ಮಕ್ಕಳು ಎಷ್ಟು ಚೆನ್ನಾಗಿ ಆಟ ಆಡ್ಕೊಳ್ತಾ ಇದ್ದಾರೆ. ಇವಳು ದೊಡ್ಡ ಮಗಳು ನೋಡಿ ಯಾವ ಥರ ಆಡ್ಕೊಳ್ತಾ ಇದ್ದಾರೆ ಅಂತ. ಪೂಜೆ ಏನು ನಡೀತಾ ಇದ್ರು ಅವ್ರಿಗೆ ಅದಕ್ಕೆ ಸಂಬಂಧನೇ ಇಲ್ಲ ಅನ್ನೋ ರೀತಿ ಆಡ್ಕೊಳ್ತಾ ಇದ್ದಾರೆ. ಅವ್ರದ್ದೇ ಪ್ರಪಂಚದಲ್ಲಿ ಅವರು ಮುಳುಗೋಗಿರ್ತಾರೆ. ಚಿಕ್ಕ ಮಕ್ಕಳು ನೋಡಿದ್ರೆ ಎಷ್ಟು ಖುಷಿ, ಎಷ್ಟೇ ಕೋಪದಲ್ಲಿ ಇದ್ದರೂ ಕೂಡ ಅವರ ಒಂದು ಸ್ಮೈಲ್ ನೋಡಿದ ತಕ್ಷಣ ಕೋಪ ಎಲ್ಲ ಹಾಗೆ ಕರಗೋಗುತ್ತೆ ಅಲ್ವಾ. ಯಾರಿಗೆಲ್ಲ ಈ ಥರ ಆಗುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲೇ ತಿಳಿಸಿ. ಇವಳು ಮಾತ್ರ ತುಂಬಾ ತೀಟೆ ನೋಡಿ ಯಾವ ಥರ ಮಾಡ್ತಾಯಿದ್ದಾಳೆ. ಅವಳನ್ನ ತುಂಬ ಖುಷಿಯಾಗಿ ಆಟ ಆಡ್ಕೊಳ್ತಾ ಇದ್ಲು. ಅವಳಿಗೂ ಲೋಕ ನೋಡಿ. ಪೂಜೆನೂ ಕೂಡ ತುಂಬಾ ಚೆನ್ನಾಗಾಯಿತು ನೋಡಿ. ಇಲ್ಲೀಗ ಗಿರಿಜಾ ಕಲ್ಯಾಣದ ಲಾಸ್ಟ್ ಮಾಂಗಲ್ಯ ಧಾರಣೆ ಮಾಡಿಸ್ತಾ ಇದ್ದಾರೆ. ಮಾಂಗಲ್ಯ ದೊಡ್ಡವ್ರ ಕೈಯಲ್ಲಿ ಆಶೀರ್ವಾದ ಮಾಡ್ಸೋಕೆ ತೊಗೊಂಡು ಹೋಗಿದ್ರು. ಇಲ್ಲಿ ನೋಡಿ ಮಾಂಗಲ್ಯ ಧಾರಣೆನೂ ಆಯಿತು. ಈಗ ತಳಂಬ್ರ ಅಂತಾರಲ್ಲ, ತಳಂಬ್ರ ಬಿಯ್ಯಮ್ ಅಂತಾರಲ್ಲ, ಅದನ್ನು ಹಾಕ್ತಾ ಇದ್ದಾರೆ. ಇವಳಿಗೆ ನೋಡಿ ಅದೆಲ್ಲ ಹಾಕ್ತಾಯಿದ್ರೆ ಏನು ಇದನ್ನೇ ಇಲ್ಲ, ಅವಳದೇ ಲೋಕದಲ್ಲಿ ಆಡ್ಕೊಂಡಿದ್ದಾಳೆ. ನಾಮಕರಣ ನಮ್ಮ ಪಾಪುದು ಮತ್ತು ನಮ್ಮ ಅಕ್ಕ ಅವ್ರ ಪಾಪುದು ಎರಡೂ ನಾಮಕರಣ ಒಂದೇ ಸಲ ಮಾಡಿದ್ದು ನಾವು. ನೋಡಿ ಇಲ್ಲಿ ವೆಲ್ಕಮ್ಗೆ ಅವಳಿಗೆ ನಾವು ಈ ಥರ ಬಟರ್ಫ್ಲೈ ಈ ಥರ ಮಾಡಿ ವೆಲ್ಕಮ್ ಮಾಡ್ತಾಯಿದ್ದೀವಿ. ನನ್ನ ಮಗಳದು ಬಂದು 9 ಮಂತ್ಸಲ್ಲಿ ನಾವು ನಾಮಕರಣ ಮಾಡಿದ್ದು, ಲೇಟಾಗೆ ಮಾಡಿದ್ದು. ನೋಡಿ ಯಾವ ಥರ ಅಳ್ತಾ ಇದ್ದಾಳೆ ಪಾಪ. ನೋಡಿ ಹೇಗಿದೆ ನಮ್ಮ ಕ್ಯೂಟ್ ಫ್ಯಾಮಿಲಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ನೋಡಿ ಅವಳಿಗೆ ನಾವು ಯಾವ ಥರ ಹೆಸರಿಟ್ವಿ ಏನು ಅಂತೇಳಿ, ನೋಡಿ ಏನು ಹೆಸರಿಟ್ಟಿದ್ದೀವಿ ಅಂತ. ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಆಯಿತು ನೇಮ್ ಈ ಥರ ರಿವೀಲ್ ಮಾಡಬೇಕು ಅಂತೇಳಿ. ಸೊ ಅದೇ ರೀತಿ ಅವ್ರು ಅಂದ್ಕೊಂಡಾಗೇ ಈ ಥರನೇ ನಾವು ನೇಮ್ ರಿವೀಲ್ ಮಾಡಿದ್ದು. ಫೈನಲ್ ಆಗಿ ನೋಡಿ ನೇಮ್ ಯಾವ ಥರ ಇದೆ ಅಂತ. ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅವಳ ಹೆಸರು ಐರಾ ಮೀನಿಂಗ್ ಸರಸ್ವತಿ.